ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಪ್ರೇಕ್ಷಕರು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಲೆಟ್ರ್ ಬರ್ದಂಗೆ ಒಂದು ಲೆಟ್ರನ್ನ ಕೈಯಲ್ಲಿ ಇಟ್ಕೊಂಡು ಗಿಲ್ಲಿ ಅವರು ಓದಬೇಕು. ಮೊದಲು ಅಶ್ವಿನಿ ಗೌಡ ಅವ್ರದ್ದು ಓದ್ತಾರೆ. 2 ಅವರ್ ಮಾತಾಡಿ ಮಾತಾಡಿ ಮನೆ ಒಳಗಿರೋರ್ನೆಲ್ಲ ಮಾಡಿದ್ದಾರೆ ಸೈಕು. ಅದಕ್ಕೆ ಇವ್ರನ್ನ ಯಾರು ಮಾಡ್ತಿಲ್ಲ ಲೈಕು. ಅಮಾಲ್ ಡುಮಿಲ್ ಡಕ್ಕ, ನೀವು ಮನೆಗೆ ಹೋಗೋದು ಪಕ್ಕ ಅಂತಾರೆ. ನೆಕ್ಸ್ಟ್ ಕಾವ್ಯ ಅವ್ರದ್ದು ಓದ್ತಾರೆ. ಕಾವು ಕಾವು ಕಾವು, ನೀನು ಯಾಕೆ ಅಣ್ಣ ಅಂತ ರಾಖಿ ಕಟ್ಟಿ ಗಿಲ್ಲಿಗೆ ಮಾಡದೆ ನೋವು. ಡಮಾಲ್ ಡುಮಿಲ್ ಡಕ್ಕ, ನೀನು ಇಲ್ಲೇ ಇರ್ತೀಯ ಪಕ್ಕ ಅಂತಾರೆ. ನೆಕ್ಸ್ಟು ಕಿಚ್ಚ ಸುದೀಪ್ ಅವರು ಫ್ಯಾನ್ಸ್ ಹೇಳ್ತಾ ಇದ್ದಾರೆ, ನೀವು ಯಾರು ಲೆಟ್ರು ಓದ್ತಿರೋ ಬಿಡ್ತಿರೋ, ನಾವು ಧ್ರುವಂತವರಿಗೆ ಬರೆದಿರೋ ಲೆಟ್ರನ್ನ ನೀವು ಓದಬೇಕು, ಇಲ್ಲಾಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಾರೆ. ಆಗ ಗಿಲ್ಲಿ ಧ್ರುವಂತವರಿಗೆ ಬರೆದಿರೋ ಪತ್ರನ ಓದ್ತಾರೆ. 2 ಅವರು ಸಿಕ್ದವ್ರ ತಲೆಗೆಲ್ಲ ಬಿಡ್ತಾರೆ ಡ್ರಿಲ್ಲಿಂಗು. ಅದು ಕೇಳೋದಕ್ಕೆ ಎಲ್ಲರಿಗೂ ತುಂಬಾ ಬೋರಿಂಗು. ಮಾತೆತ್ತಿದ್ರೆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಾಗಿಲತ್ರ ನಿಂತ್ಕೊಂತಾರೆ. ಡಮಾಲ್ ಡಿಮಿಲ್ ಡಕ್ಕ, ಇವತ್ತು ನಿನ್ನ ಮನೆಗೆ ಹೋಗೋದು ಪಕ್ಕ ಅಂತಾರೆ. ನಿಜವಾಗ್ಲೂ ಗಿಲ್ಲಿನ ಗ್ರೇಟ್ ಅನ್ಬೇಕು ಗುರು. ಯಾಕಂದರೆ ಒಬ್ಬ ವ್ಯಕ್ತಿನ ಅಳಿಸೋದು ಸುಲಭ, ನಗ್ಸೋದು ಕಷ್ಟ. ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಹೊರಗಡೆಯಿಂದ ನೋಡ್ತಾ ಇರೋ ಜನಗಳಿಗೆ ಎಷ್ಟಾಗುತ್ತೋ ಅಷ್ಟು ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡೇ ಬಂದಿದ್ದಾರೆ ಇಷ್ಟು ದಿನಗಳ ಕಾಲ ಅಂತ ಹೇಳಬಹುದು. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.